ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಕೆಲವು ವಿದ್ಯಾರ್ಥಿಗಳಿಗೆ ಕೆಲವು ವಿಷಯಗಳ ಕುರಿತು ಬಹಳ ಆಸಕ್ತಿ ಇರುತ್ತದೆ. ಒಂದು ಸಮಯದಲ್ಲಿ ಗಣಿತ ಎಂದರೆ ವಿದ್ಯಾರ್ಥಿಗಳಿಗೆ ಕಬ್ಬಿಣದ ಕಡಲೆಯಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಬೋರ್ಡ್ ಪರೀಕ್ಷೆಗಳ ಫಲಿತಾಂಶ ನೋಡಿದಾಗ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಕಾಮರ್ಸ್ ವಿಷಯಗಳಲ್ಲಿ ಗಣಿತ ವಿಷಯದಲ್ಲಿ 100ಕ್ಕೆ 100 ತೆಗೆದುಕೊಳ್ಳುವಂತಹ ವಿದ್ಯಾರ್ಥಿಗಳು ಇದ್ದಾರೆ. ಅಂತಹ ವಿದ್ಯಾರ್ಥಿಗಳಿಗೆ ಗಣಿತ ವಿಷಯ ಸುಲಿದ ಬಾಳೆಹಣ್ಣಿನಂತೆ ಆಗಿರುತ್ತದೆ. ಇತ್ತೀಚಿನ ವಿದ್ಯಾರ್ಥಿಗಳು ಗಣಿತ ವಿಷಯವನ್ನ ಅತ್ಯಂತ ಸುಲಲಿತವಾಗಿ ಬಿಡಿಸುವಲ್ಲಿ ಆಸಕ್ತಿಯನ್ನ ತೋರುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಮಟ್ಟದ ಶಾಲಾ ಮಕ್ಕಳ ಗಣಿತ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಸರಿಯಾಗಿ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನ ನೀಡಲಾಗುತ್ತದೆ ಎಂದು ದಿನಾಂಕ 11/9/2024ರಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ, ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ, ರಾಯಚೂರು ಸಮುದಾಯ ಹಾಗೂ ಅಕ್ಷರ ಫೌಂಡೇಶನ್ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಜಾಲಿಬೆಂಚಿ ವಲಯದ ವ್ಯಾಪ್ತಿಯಲ್ಲಿ ಬರುವ ಉಡುಮಗಲ್ ಗ್ರಾಮ ಪಂಚಾಯಿತಿ ಮಟ್ಟದ ಗಣಿತ ಕಲಿಕಾ ಆಂದೋಲನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಗಣಿತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪಾಲ್ಗೊಂಡು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರಾದ ಡಾ ದಂಡಪ್ಪ ಬಿರಾದಾರ್ ಮಾತನಾಡಿದರು. ಜಾಲಿಬೆಂಚಿ ವಲಯದ ಸಮೂಹ ಸಂಪನ್ಮೂಲ ವ್ಯಕ್ತಿಯಾದ ನೀಲಕಂಠ ಅವರು ಕಾರ್ಯಕ್ರಮದ ಉದ್ದೇಶ ಮತ್ತು ಗುರಿ ಹಾಗೂ ಗಣಿತ ಲೋಕ ಸ್ಪರ್ಧೆ ಯೋಜನೆ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಉಡುಮಗಲ್ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಯಾದ ಶಾಂತಪ್ಪ ಮತ್ತು ಸದರಿ 3 ಶಾಲೆಗಳ ಶಿಕ್ಷಕರು ಹಾಗೂ ಇನ್ನು ಅನೇಕ ಗಣ್ಯಮಾನ್ಯರು ಮಕ್ಕಳಿಗೆ ಮತ್ತು ನಿಮಗೆ ಕ್ಯಾಶ್ ಪ್ರೈಸ್ ಅನ್ನು ಕೂಡ ಕೊಡಲಾಗ್ತಾ ಇದೆ. ಹೀಗಾಗಿ ಎಲ್ಲ ಮಕ್ಕಳು ಯಾರು ಕೂಡ ಬೇರೆಯವರು ನೋಡಲಾರ್ದೆ ನೀವು ಸ್ವಂತವಾಗಿ ಚೆನ್ನಾಗಿ ಬರೀಬೇಕು. ಚೆನ್ನಾಗಿ ಬರೆದಂಥ ಮಕ್ಕಳನ್ನ ನಾವೇನು ಮಾಡ್ತೀವಿ, ಪ್ರೈಸನ್ನು ವೆರಿಫೈ ಮಾಡಿಕೊಡ್ತೀವಿ. ಹೀಗಾಗಿ ಈ ಒಂದು ಕಾರ್ಯಕ್ರಮದ ಚಾಲನೆಯನ್ನು ಪಂಚಾಯಿತಿಯ PDO ಅವರ ಪರವಾಗಿ ಮತ್ತು ಸೆಕ್ರೆಟರಿ ಅವರಾದ ಶ್ರೀಯುತ ಶಾಂತಪ್ ಸರ್ ಅವರು ಬಂದಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಗಣಿತ ಪರೀಕ್ಷೆಗೆ ನಮ್ಮ ಉಡುಮಗಲ್ ಖಾನಾಪುರ ಶಾಲೆಯ ಶಿಕ್ಷಕರಾದಂಥ ಶ್ರೀಯುತ ಡಾಕ್ಟರ್ ದಂಡಪ್ಪ ಬಿರಾದಾರ್ ಸರ್ ಅವರು ಬಂದಿದ್ದಾರೆ. ಅವರಿಗೆ ನಾವು ಸ್ವಾಗತ ಕೋರುತ್ತಾ, ಅದೇ ರೀತಿಯಾಗಿ ಈ ಒಂದು ಪರೀಕ್ಷೆಯಲ್ಲಿ ಈ ಶಾಲೆಯ ಮುಖ್ಯ ಗುರುಗಳಾದಂಥ ಶ್ರೀಯುತ ವೆಂಕಮ್ಮ ಟೀಚರ್ ಅವರು ಮತ್ತು ಈ ಶಾಲೆಯ ಎಲ್ಲ ಸಿಬ್ಬಂದಿಯವರು, ಜೊತೆಗೆ ಜಾಲಿಬೆಂಚಿ ಶಾಲೆಯಿಂದ 2 ಶಿಕ್ಷಕರು ಮತ್ತು ಖಾನಾಪುರ ಶಾಲೆಯಿಂದ 1 ಶಿಕ್ಷಕರು ಆಗಮಿಸಿದ್ದೀರಿ. ತಾವೆಲ್ಲರೂ ಸ್ವಾಗತವನ್ನು ಕೋರಿ ಮತ್ತು ಈ ಪರೀಕ್ಷೆಯನ್ನು ಚೆನ್ನಾಗಿ ಮಾಡಬೇಕು ಮತ್ತು ನಮ್ಮ ವಿದ್ಯಾರ್ಥಿಗಳು ಉತ್ತಮವಾದ ಅಂಕವನ್ನು ಪಡೆದು ಹೆಚ್ಚಿನ ಒಂದು ಶಾಲೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ, ಜೊತೆಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮತ್ತು ಗ್ರಾಮ ಪಂಚಾಯತಿ ಕಾರ್ಯಗಳ ಇವರ ಅಡಿಯಲ್ಲಿ ವಿಶೇಷವಾಗಿ ನಮ್ಮ ಗಣಿತ ಆಂದೋಲನದ ಪ್ರಕ್ರಿಯೆಯಲ್ಲಿ ಗಣಿತ ವಿಷಯದ ಮೂಲಕ ಮಕ್ಕಳಿಗೆ ಸರಳ ರೀತಿ ಆಗಲಿ ಎನ್ನುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಸರ್ಕಾರ ಆಯೋಜನೆ ಮಾಡಿದೆ. ಒಂದು ನಾವು ಕೆಲವರು ನಾವು ಗಣಿತದಲ್ಲಿ ಭೇಟಿಯಾಗ್ತದೆ 135 ಹೋದ್ರೆ ಬಹಳ ಬೇಕಾಗಿದ್ದೀವಿ. ಆದರೆ ಇವತ್ತು ಏನಾಗಿದೆ ಅಂದರೆ 100ಕ್ಕೆ 100 ತಗೋತಾರೆ. SSLC ನಾನು ನೋಡ್ತೀನಲ್ಲ, 100ಕ್ಕೆ 100 ತಗೊಂತಾರೆ. ಕೃಷಿಯಲ್ಲಿ 4 ಅಂದರೆ ಗಣಿತ ಅನ್ನುವುದು ಅಷ್ಟು ಸರಳ ರೀತಿಯಲ್ಲಿ ಕಾರಣ ನಮ್ಮೆಲ್ಲ ಶಿಕ್ಷಕ ಸಮೂಹ ಏನಿದೆ ಅದಕ್ಕೆ ಹೆಚ್ಚು ಆಸಕ್ತಿಯನ್ನು ಕೊಡ್ತಾರೆ. ಇದೆಲ್ಲ ಇದರ ಮೂಲ ಉದ್ದೇಶ ಇಷ್ಟೇ, ಮಕ್ಕಳಿಗೆ ಗಣಿತ ವಿಷಯ ಅಂದ್ರೆ ಕಬ್ಬಿಣದ ಕಡೆಗೆ ಆಗಬಾರದು. ಅದು ಸಹ ಸರಿಯಾಗಿ ಗಂಟಲದಲ್ಲಿ ನೀರು ಹೆಂಗೆ ನೀರು ಹೋಗ್ತಾ ಇದೆ ಹೃದಯಕ್ಕೆ, ದೇಹಕ್ಕೆ ಹಾಗೆ ಹೋಗುವಂತ ನಿಟ್ಟಿನಲ್ಲಿ ಇವತ್ತ ಗ್ರಾಮ ಪಂಚಾಯಿತಿಯವರಿಗೆ ಒಂದು ಶಾಲೆಯಲ್ಲಿ ಗಣಿತ ಆಂದೋಲನದ ಪ್ರಕ್ರಿಯೆ ಮೂಲಕ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿದೆ. ಬಹುಶಃ ಇದರಲ್ಲಿ ಪ್ರಥಮ, ದ್ವಿತೀಯ, ತೃತೀಯ, ಯಾಕಂದ್ರೆ ಜಾಲಿಬೆಂಚಿ ಸ್ಕೂಲು, ಉಡುಮಗಲ್ ಸ್ಕೂಲು, ಖಾನಾಪುರ ಸ್ಕೂಲು, ಈ ಶಾಲೆ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಇದನ್ನ ಪರೀಕ್ಷೆಯನ್ನ ಮಾಡಿದ ಮೇಲೆ ಮತ್ತೆ ಮೌಲ್ಯಮಾಪನ ಮಾಡಿ ಈ ಮೌಲ್ಯಮಾಪನದಲ್ಲಿ ಯಾರು ಬರೆದಿದ್ದಾರೆ, ಯಾರು ಆ ಪ್ರಶ್ನೆಗಳಿಗೆ ಬಹುಶಃ ನಾನು ನೋಡಿದೆ. ಇಲ್ಲಿ ಪ್ರಶ್ನೆಗಳನ್ನು ನೋಡಿದಾಗ ಮಗುವಿಗೆ ನಾನು ಇದನ್ನ ಕೊಟ್ಟು ನಾವು ನೋಡಿದಾಗ ಬಹಳ ಸರಳ ಇದೆ, ಅಷ್ಟೇ ಕಠಿಣ. ಓದಿದವರಿಗೆ, ತಿಳ್ಕೊಂಡವರಿಗೆ, ಗಣಿತ ಅಧ್ಯಯನ ಮಾಡಿದವರಿಗೆ ಅಷ್ಟೇ ಸರಳ. ಗಣಿತದಿಂದ ಸ್ವಲ್ಪ ದೂರ ಇರೋವರಿಗೆ ಅಥವಾ ಗಣಿತ ವಿಷಯ ಬಹಳ ಅಂತವರಿಗೆ ಸ್ವಲ್ಪ ಕಠಿಣ ಆಗ್ತದೆ. ಅದು ಕೆಲವು ವಿದ್ಯಾರ್ಥಿಗಳು ನೋಡಿದಾಗ ನಾನು ಬಹಳ ಸರಳ ರೀತಿಯಲ್ಲಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೆ. ನಿಜವಾಗ್ಲೂ ಬಹಳ ಸಂತೋಷ. ಇವತ್ತ ಈ ಮಗುವಿಗೆ ನಾನು ಈ ಪ್ರಶ್ನೆ ಪತ್ರಿಕೆಯನ್ನ ಕೊಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ
ಈ ಒಂದು ಸಂದರ್ಭದಲ್ಲಿ ಗಣಿತ ಅಂದ್ರೆ ಎಲ್ಲರೂ ಸರಳ ರೀತಿಯಲ್ಲಿ ತಿಳ್ಕೋಬೇಕು ಅನ್ನುವಂತ ಮಾತನ್ನ ಹೇಳಿ ನನಗೆ ಮಾತನ್ನು ಅವಕಾಶ ಮಾಡಿಕೊಟ್ಟಿರುವಂತಹ ಎಲ್ಲ ನಮ್ಮ ಪಂಚಾಯತಿಯ ಕಾರ್ಯದರ್ಶಿಗಳು, CRPS ಎಲ್ಲರೂ, ಮುಖ್ಯಸ್ಥರು, ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ.